ಹಾಯ್ ಮಾ. ಹಾಯ್ ಅಭಿ. ಹಾಯ್ ಅರ್ಜುನ್. ಹಾಯ್ ಮಾ. ನೀವಿಬ್ರು ನಗ್ನಗ್ತಾ ಮಾತಾಡ್ಕೊಂಡು ಬಂದಿದ್ ನೋಡಿ ನಾನು ಹಂಗೆ ಒಂದ್ ಸೆಕೆಂಡ್ ಮೈ ಮರ್ತ್ ಹೋದೆ ಕಣ್ರೋ. ಹೌದು ಸರೋಜಾದೇವಿ, ನಾನು ಕೂಡ ಇದೇ ಥರ ಇಬ್ರು ಸೇರ್ಕೊಂಡು ಒಟ್ಟಾಗಿ ಚಿಕ್ಕ ವಯಸ್ಸಲ್ಲಿ ಗ್ರೌಂಡಿಗೆ ಆಡೋಕೆ ಹೋಗ್ತಿದ್ರು. ಅದು ಸ್ಕೂಲ್ ಯೂನಿಫಾರ್ಮ್ ಹಾಕ್ಕೊಂಡೇ ಹೋಗ್ತಿದ್ರು, ಅದು ನೆನಪಾಯ್ತು. ಆದರೆ ಈಗ ಸ್ಕೂಲ್ ಬ್ಯಾಗು ಯೂನಿಫಾರ್ಮು ಇಲ್ಲ ಅಷ್ಟೇ. ಅಣ್ಣನೂ ತಮ್ಮನೂ ಯಾವ ಕಡೆ ಹೊರಟಿದ್ದೀರಾ? ಹತ್ರನೇ ತಾನೆ? ಬೇಗ ಬರ್ತೀರಾ ಅಲ್ವಾ? ನೀವಿಬ್ರು ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಡೈರೆಕ್ಟಾಗಿ ಕೇಳಬಾರ್ದು ಅಂತಾನೆ ನಿಮ್ಮಮ್ಮ ಬೇರೆ ಥರ ಕೇಳ್ತಿದ್ದಾಳೆ. ಡೀಟೇಲ್ಸ್ನ ಹೇಳ್ಬಿಟ್ಟೇ ಹೋಗಿ. ಅದು ಬಂದು ಲೈ ನೀನೇ ಹೇಳೋ. ನೀನ್ ಹೇಳೋ. ಏಯ್ ನೀನೇ ಹೇಳೋ. ಯಾರಾದ್ರೂ ಒಬ್ರು ಹೇಳ್ರೋ. ಅಮ್ಮ, ಅದು ಬಂದು ಅದು ಪರಿನ ಮೀಟ್ ಮಾಡೋಣ ಅಂತ ಹೋಗ್ತಾ ಇದೀವಮ್ಮ. ಓಹೋ, ಪರಿನೇ ಮೀಟ್ ಮಾಡಕ್ ಹೋಗ್ತಿದ್ದೀರಾ? ಹೌದಮ್ಮ. ಪಟ್ಟಂತ ನೆನ್ನೆ ಫೋನ್ ಮಾಡಿ ನನಗೂ ಅಬಿಗೂ ಒಂದು ಕಾಫಿ ಟ್ರೀಟ್ನ ಪ್ಲಾನ್ ಮಾಡಿದ್ದೀನಿ ಅಂತ ಹೇಳಿದ್ಲು. ತಪ್ಪದೆ ಅಬಿನೂ ಕರ್ಕೊಂಬ ಅಂತ ಹೇಳಿದ್ಲು. ಅದಕ್ಕೆ ಅಭಿ ಯಾಕ್ರಿ? ಅದೇಮ್ಮ, ನಾನು ಪರಿನೂ ಆಗಾಗ ಕಾಫಿ ಶಾಪಲ್ಲಿ ಸಿಗ್ತಾ ಇರ್ತೀವಿ. ಈ ಸಲ ಅಬಿನೂ ಕರ್ಕೊಂಡು ಹೋದ್ರೆ ಇವನ್ ಟೆನ್ಷನ್ನು ಸ್ವಲ್ಪ ಅನ್ವೈಂಡ್ ಆಗುತ್ತಲ್ಲ ಅಂತ ಇವನು ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾನೆ. ಅದಕ್ಕೆ ಸ್ವಲ್ಪ ಪರಿನ ಮೀಟ್ ಮಾಡಿ ಜಾಲಿಯಾಗಿ ಮಾತಾಡಿ ಬರೋಣ ಅಂತ. ಬಾ ಕುತ್ಕೋ. ಅಕ್ಕ ತಗೋ ಅಕ್ಕ, ಬರ್ತಾ ಒಂದ್ ಫ್ಲವರ್ ಶಾಪ್ ಸಿಕ್ತು. ಯಾಕೆ? ಅಬಿಗೆ ಸರ್ಪ್ರೈಸ್ ಆಗಿ ಕೊಡು, ಅವ್ರು ಖುಷಿ ಆಗ್ತಾರೆ. ಥ್ಯಾಂಕ್ಸ್ ಕಣೆ. ಕೂತ್ಕೋ ಅಕ್ಕ. ಈಗಿನ ಕಾಲದ ಹುಡುಗರು ನಂಬರ್ 1 ಜಿಪುಣ್ ನನ್ ಮಕ್ಕಳು. ಲವರ್ಗೆ ಒಂದ್ ಹೂ ಕೂಡ ತಂದ್ಕೊಡಲ್ಲ. ಫೋನ್ ಟಾಪ್ ಅಪ್ ಇಂದ ಶರ್ಟ್ ಪ್ಯಾಂಟ್ ತನಕ ಹುಡುಗಿರೇ ತಮ್ಮ ಲವರ್ಗಳಿಗೆ ಎಲ್ಲ ತಂದ್ಕೊಡೋದು. ಕಾಲ ಕೆಟ್ಟೋಯ್ತು ಕಣೆ. ನನ್ನ ಅಭಿ ಹಂಗೆಲ್ಲ ಇಲ್ಲ. ನಾನಿರೋದೇ ಅವ್ರಿಗೆ ಗೊತ್ತಿಲ್ಲ, ಅದಕ್ಕೆ ಅವ್ರು ನಂಗೆ ಏನೂ ತರಲ್ಲ. ಆದ್ರೆ ಅವ್ರು ಬರ್ತಿರೋದು ನಂಗೆ ಗೊತ್ತಲ್ವಾ, ಅದಕ್ಕೆ ನಾನು ಇದನ್ನ ಅವ್ರಿಗೆ ಕೊಡ್ತೀನಿ. ಅಬ್ಬಾ, ಎಂತ ಲವ್ ನೋಡಿದ್ಯಾ? ಅಕ್ಕ, ನೀವಿಬ್ರು ಆ ಟೇಬಲ್, ನಾವಿಬ್ರು ಈ ಟೇಬಲ್. ತಿಳಿತು ತಿಳಿತು. ನಾವೆಲ್ಲ ಯಾವ ಲೆಕ್ಕ? ರಾಕೆಟ್ ಹಾರ್ತಿದ್ ಹಾಗೆ ನಾನಾಗ್ ನಾನೇ ಕಳ್ಚ್ಕೋತೀನಿ. ಅಕ್ಕ, ನೀನ್ ಅಭಿನ ನೋಡ್ಬೇಕು ಅಂತ ಆಸೆ ಪಟ್ಟ ದಿನ ಇದೇನೆ. ನಾನ್ ಅರ್ಜುನ್ ಹತ್ರ ನೆನ್ನೆನೆ ಮಾತಾಡ್ದೆ. ಅವರು ಹೇಗಾದ್ರೂ ಅಭಿನ ಕರ್ಕೊಂಡ್ ಬರ್ತಾನೆ. ನಂಗವ್ರು ಕಂಡ್ರೆ ಸಾಕು, ಜನ್ಮ ಸಾರ್ಥಕ ಆಯ್ತು ಅನ್ಕೊಂತೀನಿ. ಬರೀ ನೋಡಿದ್ರೆ ಹಸ್ವು ನೀಗಲ್ಲ, ನಿನ್ ಮನ್ಸಲ್ಲಿರೋ ಎಲ್ಲಾನು ಅವ್ರ ಮುಂದೆ ಹೇಳಿ ಹಾಗೂ ರಾಗು. ಪರಿ, ನೀನ್ ನನಗ್ ದೊಡ್ಡ ಉಪಕಾರ ಮಾಡ್ತಿದ್ಯಾ. ಎಲ್ಲ ನಿನ್ನಿಂದ್ಲೆ. ನಾವು ಏನೇ ಅನ್ಕೊಂಡ್ರು ದೇವ್ರು ಅಂತ ಒಬ್ಬ ಇರ್ತಾನೆ. ನಾನ್ ಎಷ್ಟೋ ಸಲ ಅಭಿ ಹತ್ರ ಮಾತಾಡಿ ನಿಜ ಹೇಳೋದಕ್ಕೆ ತುಂಬಾ ಟ್ರೈ ಮಾಡ್ದೆ, ಏನೇನೋ ಪ್ಲಾನ್ ಹಾಕ್ತೆ. ಆದ್ರೆ ಆ ದೇವ್ರು ನೀನೇ ಎದುರಾಗ್ ಬಂದು ಅಭಿನ ನೋಡ್ಬೇಕು, ನೀವಿಬ್ರು ಮನ್ಸ್ ಬಿಚ್ಚಿ ಮಾತಾಡ್ಬೇಕು ಅಂತ ಪ್ಲಾನ್ ಮಾಡಿದ್ದ ಅಕ್ಕ. ಅದಕ್ಕೇನೆ ಎಷ್ಟೋ ಸಲ ನಾವಿಬ್ರು ಟ್ರೈ ಮಾಡಿದ್ರು ನಮ್ಮಿಂದ ಅಭಿ ಹತ್ರ ಮಾತಾಡೋಕೂ ಆಗ್ಲಿಲ್ಲ. ಹೌದು ಕಣೆ. ಆದ್ರೆ ಪರಿ, ದೇವಿ ಬದುಕಿದಾಳೆ ಅಂತ ಗೊತ್ತಾದ್ರೆ ಆಮೇಲೆ ಏನ್ ಬೇಕಿದ್ರೂ ನಡಿಬೋದು. ಅಭಿ ಹೇಗ್ ರಿಯಾಕ್ಟ್ ಮಾಡ್ತಾರೆ ಅಂತಾನೆ ಗೊತ್ತಿಲ್ಲ. ಸರೋಜಾದೇವಿ ಯಾವ ರುದ್ರ ತಾಂಡವ ಆಡ್ತಾಳೋ ಅದೂ ಗೊತ್ತಿಲ್ಲ. ದೊಡ್ಡ ರಿಸ್ಕ್ ತಗೋತಿದೀವಿ. ನನ್ಗೆ ತುಂಬಾ ಭಯ ಆಗ್ತಿದೆ. ಏನೇ ನಡೆದ್ರೂ ಸರಿ,